ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಒಂದು ಕಗ್ಗತ್ತಲಿನ ದಟ್ಟವಾದ ಕಾಡಿನಲ್ಲಿ ಒಬ್ಬ ಪ್ರಯಾಣಿಕ ದಾರಿ ತಪ್ಪಿದ್ದಾನೆ ಅಂತ ಕಲ್ಪಿಸ್ಕೊಳ್ಳಿ. ಸುತ್ತಲೂ ಭಯಾನಕ ಕತ್ತಲು, ದಾರಿ ಕಾಣದಂತಹ ಗೊಂದಲ, ತೀಕ್ಷ್ಣವಾದ ಮುಳ್ಳುಗಳು ಆತನ ಕಾಲುಗಳಿಗೆ ಚುಚ್ಚುತ್ತಿವೆ. ಅರೆ, ಕೇಯೋದಕ್ಕೆ ಒಂಥರ ಭಯ ಆಗುತ್ತೆ ಅಲ್ವಾ? ಖಂಡಿತ. ಆತ ಸಂಪೂರ್ಣವಾಗಿ ಆಯಾಸಗೊಂಡು ನಿರಾಶೆಯ ಮಡುವಿನಲ್ಲಿ ಕುಳಿತಾಗ ಹಠಾತ್ನೆ ದೂರದಿಂದ ಒಂದು ಪ್ರಕಾಶಮಾನವಾದ ದಾರಿದೀಪ ಹಿಡಿದು ಮಾರ್ಗದರ್ಶಕನೊಬ್ಬ ಬರ್ತಾನೆ. ಆ ಬೆಳಕನ್ನು ಕಂಡಾಗ, ಆತನ ಅಭಯ ಹಸ್ತ ಸಿಕ್ಕಾಗ, ಆ ಪ್ರಯಾಣಿಕನಿಗೆ ಸಿಗುವ ನೆಮ್ಮದಿ, ಆ ಸುರಕ್ಷತೆಯ ಭಾವನೆ ಎಂಥದ್ದಲ್ವಾ? ಹೌದು, ಅದು ನಿಜಕ್ಕೂ ಮರುಜನ್ಮ ಸಿಕ್ಕ ಹಾಗೆ ಆಗತ್ತೆ. ಅದೇ ನೋಡಿ, ನಾವು ಕೂಡ ಇವತ್ತು ಆ ಪರಮಪಿತನ ದಿವ್ಯ ಜ್ಞಾನದ ಬೆಳಕಿನತ್ತ ಸಾಗುತ್ತಿದ್ದೇವೆ. ನಮ್ಮ ಇಂದಿನ ಈ ಆಳವಾದ ಮಂಥನದ ಉದ್ದೇಶ ಕೇವಲ ಮೇಲ್ನೋಟದ ಕಥೆಗಳನ್ನು ಕೇಳೋದಲ್ಲ. ಜ್ಞಾನದ ಮೂಲಕ ನಮ್ಮ ನೈಜ ಕುಲ, ಈ ರಾವಣನ ನಿಜವಾದ ಸ್ವರೂಪ ಮತ್ತು ಕಾಲಚಕ್ರದ ರಹಸ್ಯವನ್ನು ಭೇದಿಸುವುದು. ಬನ್ನಿ, ನಮ್ಮ ಅಜ್ಞಾನದ ಕಗ್ಗತ್ತರನ್ನು ದೂರ ಮಾಡುವ ಆ ಜ್ಞಾನಸಾಗರನತ್ತ ಹೋಗೋಣ. ಓಂ ಶಾಂತಿ. ನೀವು ಹೇಳಿದ ಆ ಕಗ್ಗತ್ತಲು ಬೇರಾವುದೂ ಅಲ್ಲ, ಅಂದ್ರೆ ಅದು ನಮ್ಮದೇ ದುಃಖ ಮತ್ತು ಅಜ್ಞಾನದ ಅಂಧಕಾರ. ಮತ್ತು ಆ ದಾರಿದೀಪವೇ ಸಾಕ್ಷಾತ್ ಆ ಭೋಲಾನಾಥ ಪರಮಪಿತ ಪರಮಾತ್ಮನ ದಿವ್ಯಜ್ಞಾನ. ಬನ್ನಿ, ಈ ಅದ್ಭುತವಾದ ಜ್ಞಾನದ ಮಂಥನವನ್ನು ಪ್ರಾರಂಭಿಸೋಣ. ಖಂಡಿತ. ಮಧುರ ಮಕ್ಕಳೇ, ರಾವಣನು ನಿಮ್ಮನ್ನು ಬಹಳ ಪೀಡಿತರನ್ನಾಗಿ ಮಾಡಿದ್ದಾನೆ. ಈಗ ನೀವು ಭಕ್ತರ ರಕ್ಷಕನಾದ ಭಗವಂತನು ನಿಮ್ಮ ಪೀಡೆಯನ್ನು ದೂರ ಮಾಡಲು ಬಂದಿದ್ದಾನೆ. ಆಹಾ, ಮೊದಲ ಸಾಲಿನಲ್ಲೇ ಎಂತಹ ಅಭಯ ಇದೆ ನೋಡಿ. ಆ ಭೋಲಾನಾಥ ತಂದೆ ಖುದ್ದಾಗಿ ನಮ್ಮನ್ನು ರಕ್ಷಿಸಲು ಬಂದಿದ್ದಾರೆ ಅನ್ನುವ ಮಾತು ಎಷ್ಟು ನೆಮ್ಮದಿ ಕೊಡುತ್ತೆ. ನಿಜ. ಇನ್ನು ಇಂದಿನ ಮುರಳಿಯಲ್ಲಿರುವ ಪ್ರಶ್ನೆ ಹೀಗಿದೆ: ಸುಪುತ್ರ ಮಕ್ಕಳ ಮುಖ್ಯ 2 ಲಕ್ಷಣಗಳನ್ನು ತಿಳಿಸಿ. ಹೌದು. ಅದಕ್ಕೆ ಉತ್ತರ: 1. ಸುಪುತ್ರರು ಸದಾ ಮಾತಾಪಿತರನ್ನು ಫಾಲೋ ಮಾಡಿ ಸಿಂಹಾಸನಾಧೀಶರಾಗುತ್ತಾರೆ, ತೀವ್ರ ಪುರುಷಾರ್ಥದಲ್ಲಿ ತೊಡಗಿರುತ್ತಾರೆ. 2. ಅವರಿಗೆ ತಂದೆಯ ಜೊತೆ ಬಹಳ ಸತ್ಯಹೃದಯವಿರುತ್ತದೆ. ಸತ್ಯಹೃದಯದವರು ಸದಾ ಶ್ರೀಮತದಂತೆ ನಡೆಯುತ್ತಾರೆ. ಒಂದು ವೇಳೆ ಒಳಗಡೆ ಸತ್ಯತೆ ಇಲ್ಲವೆಂದರೆ ನೆನಪಿನಲ್ಲಿರಲು ಸಾಧ್ಯವಿಲ್ಲ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಬಾಬಾ ಅವರು ಇಲ್ಲಿ ಸತ್ಯಹೃದಯದ ಬಗ್ಗೆ ಬಹಳ ಒತ್ತು ನೀಡಿದ್ದಾರೆ. ಹೌದಲ್ವಾ? ಆದರೆ ವಾಸ್ತವದಲ್ಲಿ ಏನಾಗತ್ತೆ ಅಂದ್ರೆ, ಕಚೇರಿಯಲ್ಲಿ ಅಥವಾ ಲೌಕಿಕ ಸಂಬಂಧಗಳಲ್ಲಿ ನಾವು ಎಷ್ಟೋ ಬಾರಿ ಹೊರಗಡೆ ಒಂದು ಮುಖವಾಡ ಹಾಕಿರ್ತೇವೆ, ಒಳಗಡೆ ಬೇರೆದೇ ಭಾವನೆ ಇರ್ತದೆ. ಹೀಗಿರುವಾಗ ಈ ಸತ್ಯಹೃದಯ ಇಲ್ಲದಿದ್ದರೆ ಯಾದ್ ಅಥವಾ ನೆನಪು ಏಕೆ ಏಕಾಗ್ರವಾಗುವುದಿಲ್ಲ? ಏನಪ್ಪಾ ಅಂದ್ರೆ, ಈ ಪ್ರಶ್ನೆ ಪ್ರತಿಯೊಬ್ಬ ಸಾಧಕನ ಮನಸ್ಸಿನಲ್ಲೂ ಬರುವಂಥದ್ದೇ. ಸತ್ಯತೆಯ ತಳಹದಿಯನ್ನು ನಾವು ನಮ್ಮ ದಿನನಿತ್ಯದ ಅನುಭವದಿಂದಲೇ ನೋಡಬಹುದು. ನಾವು ಯಾರಿಗಾದರೂ ಸುಳ್ಳು ಹೇಳಿದರೆ, ಅಥವಾ ಮುಖವಾಡ ಹಾಕಿದರೆ, ನಮ್ಮ ಮನಸ್ಸು ಸದಾ ಒಂದು ರೀತಿಯ ಆತಂಕದಲ್ಲಿರುತ್ತೆ. ಅಂದ್ರೆ ಆ ಮುಖವಾಡ ಎಲ್ಲಾದರೂ ಕಳಚಿ ಬೀಳ್ಬಾರ್ದು ಅನ್ನುವ ಭಯ ಅಲ್ವಾ? ಸರಿಯಾಗಿ ಹೇಳಿದಿರಿ. ಬಾಬಾ ವಿವರಿಸುವುದು ಕೂಡ ಇದನ್ನೇ. ಎಲ್ಲಿ ಕಲ್ಮಶ ಇದೆಯೋ ಅಲ್ಲಿ ಪರಮಾತ್ಮನೊಂದಿಗೆ ನೈಜ ಸಂಪರ್ಕ ಏರ್ಪಡಲು ಸಾಧ್ಯವೇ ಇಲ್ಲ. ಶಿವಬಾಬಾ ಎಂಬುದು ಸಂಪೂರ್ಣ ಪಾರದರ್ಶಕತೆಯ ಮತ್ತೊಂದು ಹೆಸರು. ನಿಜ. ನಮ್ಮ ಹೃದಯದಲ್ಲಿ ವಿಕಾರಗಳನ್ನು ಮುಚ್ಚಿಟ್ಟುಕೊಂಡು ನಾವು ಯಾದ್ನಲ್ಲಿ ಕುಳಿತರೆ, ಬುದ್ಧಿ ಆ ವಿಕಾರಗಳ ಸುತ್ತಲೇ ತಿರುಗುತ್ತಿರುತ್ತದೆ ಹೊರತು ಶ್ರೀಮತದಂತೆ ಶ್ರೇಷ್ಠ ನಿರ್ದೇಶನಗಳನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಪಾರದರ್ಶಕತೆ ಇದ್ದಾಗ ಮಾತ್ರ ತಂದೆಯ ನೆನಪು ಸಹಜವಾಗುತ್ತದೆ. ಓಹೋ, ಹಾಗಾದ್ರೆ ಈ ಅಶಾಂತಿಗೆ ನಾವೇ ಕಾರಣ ಎನ್ನುತ್ತೀರಾ? ಪ್ರಾಪಂಚಿಕ ದೃಷ್ಟಿಯಲ್ಲಿ ನಾವು ಯಾವಾಗಲೂ ಬೇರೆಯವರನ್ನೇ ದೂರುತ್ತೇವೆ. ವಾಹನ ದಟ್ಟಣೆಯಲ್ಲಿ ಸಿಲುಕಿದಾಗಲೋ ಅಥವಾ ಮೇಲಧಿಕಾರಿ ವಿನಾಕಾರಣ ಕೋಪಗೊಂಡಾಗಲೋ ನಮ್ಮ ಗ್ರಹಗತಿ ಸರಿಯಿಲ್ಲ ಅಂತ ದೂರುತ್ತೇವೆ. ಹೌದು, ಅದು ನಮ್ಮ ಸಾಮಾನ್ಯ ಸ್ವಭಾವ ಆಗ್ಬಿಟ್ಟಿದೆ. ಇಂತಹ ಒತ್ತಡದ ಪರಿಸ್ಥಿತಿಯಲ್ಲಿ ಇದು ನನ್ನದೇ ವಿಕಾರ ಎಂದು ಒಪ್ಪಿಕೊಳ್ಳುವುದು ಬಹಳ ಕಷ್ಟವಲ್ಲವೇ? ಅಂದ್ರೆ ನಾವು ರಾವಣ ಎಂದರೆ ಯಾವುದೋ 10 ತಲೆಯ ರಾಕ್ಷಸ ಅಂತಾನೆ ನಂಬಿ ಬಂದಿದ್ದೇವೆ. ನೋಡಿ, ನಿಖರವಾಗಿ ಇದೇ ಕಲ್ಪನೆಯನ್ನು ಬಾಬಾ ಹೊಡೆದ್ಹಾಕ್ತಿದ್ದಾರೆ. ಆ 10 ತಲೆಯ ರಾವಣ ಕೇವಲ ಒಂದು ಸಾಂಕೇತಿಕ ರೂಪ. ವಾಸ್ತವದಲ್ಲಿ ಆ ರಾವಣ ಬೇರಾರೂ ಅಲ್ಲ, ನಮ್ಮೊಳಗೆ ಮನೆ ಮಾಡಿರುವ 5 ವಿಕಾರಗಳು: ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ಅಂದ್ರೆ ಆ ಮೇಲಧಿಕಾರಿ ಕೋಪಗೊಂಡಾಗ ನಮ್ಗೆ ಬರುವ ಪ್ರತಿಕ್ರಿಯೆ
ಆ ಅಹಂಕಾರ ಅಥವಾ ಭಯವೇ ರಾವಣ, ಹೌದಲ್ವಾ? ಖಂಡಿತ. ನಾವೆಲ್ಲರೂ ಈ ವಿಕಾರಗಳೆಂಬ ಶೋಕವಾಟಿಕೆಯಲ್ಲಿ ಬಂದಿಯಾಗಿರುವ ಸೀತೆಯರಾಗಿದ್ದೇವೆ. ದುಃಖಕ್ಕೆ ಹೊರಗಿನ ವ್ಯಕ್ತಿ ಕಾರಣನಲ್ಲ, ಬದಲಾಗಿ ಒಳಗಿನ ವಿಕಾರ ಕಾರಣ ಎಂದು ಅರಿವಾದಾಗ ಮಾತ್ರ ಭೋಲಾನಾಥನಾದ ಶಿವಬಾಬಾ ನೀಡುವ ಜ್ಞಾನದ ದಾರಿದೀಪ ನಮಗೆ ದಿವ್ಯ ದೃಷ್ಟಿ ನೀಡುತ್ತದೆ. ಈ ಮಾನಸಿಕ ಬಂಧನದಿಂದ ಮುಕ್ತಗೊಳಿಸುವುದೇ ಪರಮಾತ್ಮನ ನೈಜ ರಕ್ಷಣೆ. ಇದು ಬಹಳ ಆಳವಾದ ಒಳನೋಟ. ಮಾನಸಿಕ ಬಂಧನದಿಂದ ಮುಕ್ತಿ ಪಡೆಯುವುದೇ ನಿಜವಾದ ರಕ್ಷಣೆ. ಆದ್ರೆ ನಿರಾಕಾರನಾದ ಪರಮಪಿತ ಈ ಮುಕ್ತಿಯ ದಾರಿಯನ್ನು ಹೇಗೆ ತೋರಿಸ್ತಾರೆ? ಅವರಿಗೆ ಭೌತಿಕ ಶರೀರವಿಲ್ವಲ್ಲ. ಅದೇ ನೋಡಿ ಅಧ್ಯಾತ್ಮದ ಅತೀ ದೊಡ್ಡ ಗುಟ್ಟು. ಇದೇ ಕಾರಣಕ್ಕಾಗಿಯೇ ಪ್ರಜಾಪಿತ ಬ್ರಹ್ಮನ ಮೂಲಕ ಹೊಸ ರಚನೆ ನಡೆಯುತ್ತದೆ ಅನ್ನುವುದಾ? ಬ್ರಹ್ಮಕುಮಾರ ಕುಮಾರಿಯರು ಎಂಬ ಹೆಸರಿನ ಹಿಂದಿನ ಆಧ್ಯಾತ್ಮಿಕ ತರ್ಕವನ್ನು ಬಿಡಿಸಿ ಹೇಳಿ. ನಾವೇಕೆ ದತ್ತು ಪಡೆದ ಮಕ್ಕಳು? ಇದರ ಹಿಂದಿರುವ ಅತಿದೊಡ್ಡ ಸತ್ಯ ಏನಪ್ಪಾ ಅಂದ್ರೆ, ಇದು ಕೇವಲ ಒಂದು ಸಂಸ್ಥೆಯ ಹೆಸರಲ್ಲ. ಜ್ಞಾನಸಾಗರನಾದ ನಿರಾಕಾರ ಶಿವಬಾಬಾಗೆ ಧ್ವನಿ ಇಲ್ಲ. ನಿರಾಕಾರ ಆತ್ಮಗಳಿಗೆ, ಅಂದರೆ ನಮಗೆ, ಜ್ಞಾನವನ್ನು ನೀಡಲು ಪರಮಾತ್ಮನಿಗೆ ಒಂದು ಸಾಕಾರ ಮಾಧ್ಯಮದ ಅವಶ್ಯಕತೆ ಇದೆ. ಶಬ್ದ ತರಂಗಗಳಿಲ್ಲದೆ ಸಂವಹನ ಸಾಧ್ಯವಿಲ್ಲ ಅಲ್ವಾ? ಖಂಡಿತ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಪರಮಾತ್ಮನು ಈ ಪತಿತ ಪ್ರಪಂಚದಲ್ಲಿ, ಅಂದ್ರೆ ಮಗಧ ದೇಶದಂತಹ ಈ ಹಳೆಯ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ. ಲೌಕಿಕ ತಂದೆ ನಮಗೆ ಕೇವಲ ರಕ್ತಮಾಂಸಗಳ ದೇಹವನ್ನು ನೀಡುತ್ತಾನೆ. ಆದರೆ ಪಾರಲೌಕಿಕ ತಂದೆಯಾದ ಶಿವಬಾಬಾ ಬ್ರಹ್ಮ ತಂದೆಯ ಮುಖಾಂತರ ನಮ್ಮನ್ನು ಆಧ್ಯಾತ್ಮಿಕವಾಗಿ ದತ್ತು ಪಡೆಯುತ್ತಾರೆ. ಓಹೋ, ಅಂದ್ರೆ ನಾವು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಗಳು. ಆದ್ರಿಂದಲೇ ಬ್ರಹ್ಮಕುಮಾರ ಮತ್ತು ಕುಮಾರಿಯರು. ಇಲ್ಲಿ ನಮಗೆ ಸಿಗುತ್ತಿರುವುದು ಆ ಬೇಹದ್ದಿನ, ಅಂದ್ರೆ ಮಿತಿಯಿಲ್ಲದ ದೈವೀ ಆಸ್ತಿ. ಹೌದು, ಆ ಬೇಹದ್ದಿನ ಆಸ್ತಿಯಂದ್ರೆ ಸುಮ್ಮನೆ ಮಾತಲ್ಲ. ನಿರಾಕಾರ ಶಕ್ತಿ ಈ ಸಾಕಾರ ಮಾಧ್ಯಮವನ್ನು ಆರಿಸಿಕೊಳ್ಳುವ ಈ ಪ್ರಕ್ರಿಯೆ ನಿಜಕ್ಕೂ ಬೆರಗು ಮೂಡಿಸುತ್ತದೆ. ನಿಜ. ಇದೇ ರೀತಿ ಜಗತ್ತಿನ ಕಲ್ಪನೆಗಳು ಮತ್ತು ವಾಸ್ತವದ ನಡುವೆ ಬಹಳ ದೊಡ್ಡ ಕಂದಕ ಇದೆ. ಉದಾಹರಣೆಗೆ, ಹೊರಗಿನ ಪ್ರಪಂಚದಲ್ಲಿ ಜನರು ಕಲಿಯುಗ ಇನ್ನೂ ಚಿಕ್ಕ ಮಗು, ಅದಕ್ಕಿನ್ನೂ ಲಕ್ಷಾಂತರ ವರ್ಷಗಳ ಆಯುಸ್ಸಿದೆ ಅಂತ ನಂಬಿದ್ದಾರೆ. ಆದರೆ ಬಾಬಾ ಕಾಲಚಕ್ರದ ಬಗ್ಗೆ ಎಚ್ಚರಿಕೆ ನೀಡ್ತಾರಲ್ಲ, ಅದರ ಮರ್ಮವೇನು? ಮನುಷ್ಯರು ಎಂಥ ಘೋರ ಅಂಧಕಾರದಲ್ಲಿದ್ದಾರೆ ಎಂಬುದಕ್ಕೆ ಇದೇ ಸಾಕ್ಷಿ. ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಮೃತ್ಯು ನಮ್ಮ ಸನ್ಮುಖದಲ್ಲಿ ನಿಂತಿದೆ ಅಂತ ಬಾಬಾ ವಿವರಿಸ್ತಾರೆ. ಅವರು ಈ ಕಾಲಚಕ್ರದ ರಹಸ್ಯವನ್ನು ಬಿಡಿಸಿ ಹೇಳ್ತಾರೆ. ಒಮ್ಮೆ ಯೋಚಿಸಿ, ನಾವು ಆತ್ಮಗಳು ಮೊದಲು ಸತ್ಯಯುಗದಲ್ಲಿ ಸಂಪೂರ್ಣ ಪವಿತ್ರವಾದ ಸೂರ್ಯವಂಶಿ ದೇವತೆಗಳಾಗಿದ್ದೆವು. ನಂತರ ತ್ರೇತಾಯುಗದಲ್ಲಿ ಚಂದ್ರವಂಶಿಗಳಾದೆವು. ದ್ವಾಪರ ಮತ್ತು ಕಲಿಯುಗಗಳಲ್ಲಿ ವಿಕಾರಗಳಿಗೆ ತುತ್ತಾಗಿ ಶೂದ್ರವಂಶಿಗಳಾಗಿ ತೀರಾ ಕೆಳಮಟ್ಟಕ್ಕೆ ಇಳಿದೆವು. ಅಂದ್ರೆ ಇದು ಕೇವಲ ಸಮಯದ ಉರುಳುವಿಕೆಯಲ್ಲ, ಬದಲಾಗಿ ಆತ್ಮದ ಪಾವಿತ್ರ್ಯತೆಯ ಕುಸಿತ ಅಂತೀರಾ? ಹೌದು. ಆದರೆ ಈಗ ಈ ಸಂಗಮ ಯುಗದಲ್ಲಿ ನಾವು ಪುನಃ ಆ ಪರಮಾತ್ಮನಿಗೆ ಸೇರಿ ಸರ್ವೋತ್ತಮ ಬ್ರಾಹ್ಮಣ ಕುಲಕ್ಕೆ ಬಂದಿದ್ದೇವೆ. ಇದು ಸಾಮಾನ್ಯ ಕುಲವಲ್ಲ, ಈಶ್ವರೀಯ ಕುಲ. ಒಂದು ನಿಮಿಷ. ಎಂದ್ರೆ ನಾವೇ ಆ ಪೂಜನೀಯ ದೇವತೆಗಳಾಗಿದ್ದೆವು ಎನ್ನುತ್ತಿದ್ದೀರಾ? ಆ ಸತ್ಯಯುಗದಲ್ಲಿ ಸಾವು ಅಥವಾ ಅಕಾಲ ಮೃತ್ಯುವಿನ ಭಯ ಇರುವುದಿಲ್ಲ ಎಂದು ಬಾಬಾ ಹೇಳ್ತಾರಲ್ಲ, ಅದು ಹೇಗೆ ಸಾಧ್ಯ? ಇಂದು ಪ್ರತಿಯೊಬ್ಬರಿಗೂ ಸಾವಿನ ಭಯವಿದೆ, ಕಾಯಿಲೆಗಳ ಭಯವಿದೆ. ಈ ಸಾವಿನ ಭಯ ಬರುವುದು ಯಾವುದ್ರಿಂದ? ಅದು ಬರುವುದು ಈ ದೇಹಭಾನದಿಂದ. ಆದ್ರೆ ಸತ್ಯಯುಗದಲ್ಲಿ ನಾವೆಲ್ಲರೂ ದೇಹಿ ಅಭಿಮಾನಿಗಳಾಗಿರ್ತೇವೆ. ಅಲ್ಲಿ ಅಕಾಲ ಮೃತ್ಯು ಎಂಬ ಮಾತೇ ಇರುವುದಿಲ್ಲ. ಅರೆ, ಸಾವೇ ಇರುವುದಿಲ್ವಾ? ಆಯುಸ್ಸು ಮುಗಿಯುತ್ತದೆ. ಆದ್ರೆ ದೇಹದ ಆಯುಸ್ಸು ಮುಗಿದಾಗ ಹಳೆಯ ವಸ್ತ್ರವನ್ನು ತೆಗೆದು ಹೊಸ ವಸ್ತ್ರ ಧರಿಸಿದಷ್ಟೇ ಸಹಜವಾಗಿ ಆನಂದದಿಂದ ಆತ್ಮವು ಶರೀರವನ್ನು ಬಿಡುತ್ತದೆ. ಅಲ್ಲಿ ವಾದ್ಯಗಳು ಮೊಳಗುತ್ತವೆ. ಏಕೆಂದರೆ ಅಲ್ಲಿ ಸಾವಿನ ಅರಿವಿಗಿಂತ ಹೊಸ ಜನ್ಮದ ಸಂಭ್ರಮ ಇರ್ತದೆ. ಎಂತಹ ಅದ್ಭುತವಾದ ದೃಶ್ಯ ಅಲ್ವಾ? ಅದು ಖಂಡಿತ. ಈ ಅಕಾಲ ಮೃತ್ಯುವನ್ನು ಜಯಿಸುವ ಸ್ಥಿತಿಯನ್ನು ನಾವು ಈಗಲೇ ಈ ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡುವುದರ ಮೂಲಕ ಸಾಧಿಸಬೇಕು. ಹಳೆಯ ಬಟ್ಟೆ ಬದಲಾಯಿಸುವ ಉದಾಹರಣೆ ನಿಜಕ್ಕೂ ಅದ್ಭುತವಾಗಿದೆ. ಆದರೆ ವಾಸ್ತವದಲ್ಲಿ ನಾವು ಕನ್ನಡಿಯ ಮುಂದೆ ನಿಂತು ತಲೆ ಕೂದಲು ಬೆಳ್ಳಗಾಯ್ತಲ್ಲ, ಮುಖದಲ್ಲಿ ಸುಕ್ಕು ಬಂತಲ್ಲ ಅಂತ ಚಿಂತಿಸುವಷ್ಟರ ಮಟ್ಟಿಗೆ ದೇಹಭಾನದಲ್ಲಿ ಮುಳುಗಿದ್ದೇವೆ. ಹೌದು, ನಾವು ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದೇವೆ. ಈ 84 ಜನ್ಮಗಳನ್ನು ತೆಗೆದುಕೊಳ್ಳುವುದು ಶರೀರವಲ್ಲ, ಒಳಗಿರುವ ಆತ್ಮ ಎಂದು ಮರೆತೇ ಬಿಟ್ಟಿದ್ದೇವೆ. ಈ ತಮೋಪ್ರಧಾನ ಸಂಸ್ಕಾರಗಳನ್ನು ಸತೋಪ್ರಧಾನವನ್ನಾಗಿ ಮಾಡಲು ಬಾಬಾ ಯೋಗಾಗ್ನಿಯ ಮಾರ್ಗವನ್ನು ಸೂಚಿಸುತ್ತಾರೆ. ಆ ಯೋಗಾಗ್ನಿ ಹೇಗೆ ಕೆಲಸ ಮಾಡುತ್ತದೆ? ಯೋಗಾಗ್ನಿ ಎಂದರೆ ನೋಡಿ, ಯಾವುದೋ ಭೌತಿಕ ಬೆಂಕಿಯಲ್ಲ. ಇದು
ಪರಮಾತ್ಮನೊಡನೆ ಇರುವ ನಿರಂತರ ಗಾಢವಾದ ಬೌದ್ಧಿಕ ಸಂಪರ್ಕ. ಉದಾಹರಣೆಗೆ, ಚಿನ್ನವನ್ನು ಅಗ್ನಿಯಲ್ಲಿ ಹಾಕಿದಾಗ ಅದರೊಳಗಿನ ಕಲ್ಮಶವೆಲ್ಲ ಸುಟ್ಟು ಹೋಗಿ ಶುದ್ಧ ಚಿನ್ನ ಮಾತ್ರ ಉಳಿಯುತ್ತದೆ ಅಲ್ಲವೇ? ಹೌದು, ಅದು ಪ್ರಕಾಶಮಾನವಾಗುತ್ತದೆ. ಹಾಗೆಯೇ ಪರಮಾತ್ಮನ ತೇಜಸ್ಸಿನೊಡನೆ, ಆ ದಿವ್ಯ ತರಂಗಗಳೊಡನೆ ನಮ್ಮ ಬುದ್ಧಿಯನ್ನು ಜೋಡಿಸಿದಾಗ ನಮ್ಮ ಆತ್ಮದ ಮೇಲಿರುವ ವಿಕಾರಗಳೆಂಬ ಕಲ್ಮಶ ಸಂಪೂರ್ಣ ಸುಟ್ಟು ಹೋಗುತ್ತದೆ. ನಮ್ಮ ಹಳೆಯ ನಕಾರಾತ್ಮಕ ವಿಚಾರಧಾರೆಗಳು ಬದಲಾಗಿ ಶುದ್ಧ ಸಕಾರಾತ್ಮಕ ಸಂಕಲ್ಪಗಳು ಮೂಡುತ್ತವೆ. ಇದನ್ನೇ ಬಾಬಾ ಭ್ರಮರಿ ಅಥವಾ ದುಂಬಿಯ ಉದಾಹರಣೆಯ ಮೂಲಕ ಬಹಳ ಸೊಗಸಾಗಿ ವಿವರಿಸುತ್ತಾರೆ. ಆ ಭ್ರಮರಿಯ ಉದಾಹರಣೆ ಕೇವಲ ಉನ್ನತಕ್ಕೆ ಅಲ್ಲ, ಅದರಲ್ಲಿ ಅಗಾಧವಾದ ಆಧ್ಯಾತ್ಮಿಕ ವಿಜ್ಞಾನ ಅಡಗಿದೆ ಅನ್ನಿಸುತ್ತೆ. ಕೇವಲ ಗುಯಿಂಗ್ ಗುಯಿಂಗ್ ಶಬ್ದದಿಂದ ಬೇರೊಂದು ಹುಳು ದುಂಬಿಯಾಗಲು ಹೇಗೆ ಸಾಧ್ಯ? ಬ್ರಾಹ್ಮಣರು ಜ್ಞಾನದ ಮೂಲಕ ಇತರರನ್ನು ಪರಿವರ್ತಿಸುವುದು ಹೇಗೆ ಎಂದು ವಿವರಿಸಬಹುದೇ? ಭ್ರಮರಿಯು ಮಣ್ಣಿನ ಹುಳುವನ್ನು ತಂದು ತನ್ನ ಗುಯಿಂಗ್ ಗುಯಿಂಗ್ ಶಬ್ದದಿಂದ, ಅಂದರೆ ಕೇವಲ ಆ ಶಬ್ದದ ತರಂಗಗಳಿಂದಲೇ ಆ ಹುಳುವಿನ ಆಲೋಚನಾ ಸ್ಥಿತಿಯನ್ನು, ಅದರ ಅಸ್ತಿತ್ವವನ್ನೇ ಬದಲಾಯಿಸಿ ತನ್ನಂತೆಯೇ ದುಂಬಿಯನ್ನಾಗಿ ಪರಿವರ್ತಿಸುತ್ತದೆ. ಅದೇ ರೀತಿ ನಾವೆಲ್ಲ ಬ್ರಾಹ್ಮಣಿಯರು. ಅಂದ್ರೆ ನಾವು ಕೂಡ ಆ ಜ್ಞಾನದ ಗುಯಿಂಗ್ ಗುಯಿಂಗ್ ಮಾಡಬೇಕು. ಅದೇ ನೋಡಿ, ನಾವು ಬೇರೆಯವರೊಂದಿಗೆ ಈ ಜ್ಞಾನದ ಮಾತುಗಳನ್ನಾಡಿದಾಗ ನಮ್ಮ ದಿವ್ಯವಾದ ಶುದ್ಧವಾದ ಪ್ರಕಂಪನಗಳು ಅವರ ಮನಸ್ಸಿನ ಕಲ್ಮಶವನ್ನು ದೂರ ಮಾಡುತ್ತವೆ. ಆಧ್ಯಾತ್ಮಿಕ ತರಂಗಗಳು ಅವರಲ್ಲೂ ಪರಿವರ್ತನೆ ತರುತ್ತವೆ. ನಮ್ಮ ಪ್ರತಿ ನುಡಿಯೂ ಆ ಗುಯಿಂಗ್ ಗುಯಿಂಗ್ ಶಬ್ದದಂತೆ ಕೆಲಸ ಮಾಡುತ್ತದೆ. ಅಬ್ಬಾ, ನಮ್ಮ ಮಾತುಗಳು ಕೇವಲ ಶಬ್ದಗಳಲ್ಲ, ಅವು ಪರಿವರ್ತನೆಯ ಶಸ್ತ್ರಗಳು. ಆದರೆ ದುರದೃಷ್ಟವಶಾತ್ ಭಕ್ತಿ ಮಾರ್ಗದಲ್ಲಿ ಇಂಥ ಆಳವಾದ ಜ್ಞಾನದ ಕೊರತೆ ಇದೆ. ಬಾಬಾ ಬಹಳ ಕಟ್ಟುನಿಟ್ಟಿಗಾಗಿ ಎಚ್ಚರಿಸುತ್ತಾರೆ, ರಾಮ ಮತ್ತು ಕೃಷ್ಣನನ್ನು ಸರ್ವವ್ಯಾಪಿ ಎಂದು ಕರೆಯುವುದು ಎಂತಹ ಅಜ್ಞಾನ ಎಂದು. ಹೌದು, ಇದು ಭಕ್ತಿ ಮಾರ್ಗದಲ್ಲಿ ನಡೆದುಕೊಂಡು ಬಂದಿರುವ ದೊಡ್ಡ ತಪ್ಪು ಗ್ರಹಿಕೆ. ಇದು ಭಕ್ತರಿಗೆ ಆಘಾತ ತರಬಹುದಾದ ವಿಚಾರವಲ್ಲವೇ? ಪರಮಾತ್ಮ ಕಣಕಣದಲ್ಲೂ ಇದ್ದಾನೆ ಎಂಬುದು ಬಹಳ ಜನಪ್ರಿಯ ನಂಬಿಕೆಯಾಗಿದೆ. ನೋಡಿ, ಭಕ್ತಿಯಲ್ಲಿ ಅಗಾಧವಾದ ಭಾವನೆ ಇದೆ, ಆದರೆ ಜ್ಞಾನದ ಸ್ಪಷ್ಟತೆಯ ಕೊರತೆ ಇದೆ. ಕೃಷ್ಣ ಮತ್ತು ರಾಮ ಇಬ್ಬರೂ ವಿಭಿನ್ನ ಯುಗಗಳ ಭಿನ್ನ ಗುಣಮಟ್ಟದ ದೈವೀಯ ಆತ್ಮಗಳು. ಅವರು ಪ್ರತಿಯೊಂದು ಕಣಕಣದಲ್ಲೂ ಇರಲು ಹೇಗೆ ಸಾಧ್ಯ? ಅದು ಸಾಧ್ಯವೇ ಇಲ್ಲ. ಪರಮಾತ್ಮನ ಅಸ್ತಿತ್ವ ಬೇರೆ, ದೇವತೆಗಳ ಅಸ್ತಿತ್ವ ಬೇರೆ. ಎಲ್ಲಕ್ಕಿಂತ ಮಿಗಿಲಾಗಿ ಆ ಶ್ಯಾಮ ಸುಂದರ ಎಂಬ ಪದದ ನೈಜ ಅರ್ಥವೇ ಯಾರಿಗೂ ತಿಳಿಯದಿಲ್ಲ. ಪ್ರಪಂಚದವರು ಕೃಷ್ಣನ ಮೈಬಣ್ಣ ಕಪ್ಪಾಗಿದ್ರೂ ಆತ ಸುಂದರನಾಗಿದ್ದ, ಹಾಗಾಗಿ ಆ ಹೆಸರು ಬಂದಿದೆ ಎನ್ನುತ್ತಾರೆ. ಹೌದು, ನಾವೆಲ್ಲರೂ ಅದೇ ಕಥೆಗಳನ್ನು ಕೇಳಿ ಬೆಳೆದಿದ್ದೇವೆ ಅಲ್ವಾ? ಕೃಷ್ಣ ಕಪ್ಪಾಗಿದ್ರೂ ಬಹಳ ಆಕರ್ಷಕವಾಗಿದ್ದ ಅಂತ. ಹಾಗಾದ್ರೆ ಇದರ ನೈಜ ರಹಸ್ಯವೇನು? ಶಿವಬಾಬಾ ವಿವರಿಸುವ ಈ ತರ್ಕವನ್ನು ಒಮ್ಮೆ ಗಮನಿಸಿ. ಸತ್ಯಯುಗದಲ್ಲಿ ಅತ್ಯಂತ ಪವಿತ್ರ, ಸುಂದರನಾಗಿದ್ದ ಕೃಷ್ಣನ ಆತ್ಮವೇ 84 ಜನ್ಮಗಳ ಚಕ್ರವನ್ನು ಪೂರೈಸಿ ಕಲಿಯುಗದ ಅಂತ್ಯದಲ್ಲಿ ಪತಿತವಾಗಿ ಶ್ಯಾಮ ಅಂದ್ರೆ ಕಪ್ಪಾಗುತ್ತದೆ. ಓಹೋ, ಇದು ಆತ್ಮದ ಸ್ಥಿತಿಯ ಬಗ್ಗೆ ಹೇಳುತ್ತಿರುವುದು. ಖಂಡಿತ. ಆ ಶ್ಯಾಮನಾದ ತನುವಿನಲ್ಲಿಯೇ ಪರಮಾತ್ಮ ಬಂದು ಜ್ಞಾನದ ಮೂಲಕ ಪುನಃ ಆ ಆತ್ಮವನ್ನು ಸುಂದರನನ್ನಾಗಿ ಅಂದ್ರೆ ಪವಿತ್ರವನ್ನಾಗಿ ಮಾಡುತ್ತಾರೆ. ಹಾಗಾಗಿ ಒಂದೇ ಆತ್ಮದ 2 ಬೇರೆ ಬೇರೆ ಸ್ಥಿತಿಗಳೇ ಶ್ಯಾಮ ಮತ್ತು ಸುಂದರ. ಇದು ಎಂತಹ ಗಹನವಾದ ಸತ್ಯ ನೋಡಿ. ಇದು ನಿಜಕ್ಕೂ ಅಜ್ಞಾನದ ಪರದೆಯನ್ನು ಸಂಪೂರ್ಣವಾಗಿ ಹರಿದು ಹಾಕುವಂತಹ ಒಳನೋಟ. ಬ್ರಹ್ಮಮುಖ ವಂಶಾವಳಿಯಾಗಿ ನಾವು ತಾತನಾದ ಶಿವಬಾಬಾನಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಜಗದಾಂಬೆಯು ಜ್ಞಾನಜೇಶ್ವರಿಯಾಗಿ ಪುರುಷಾರ್ಥ ಮಾಡಿ ರಾಜರಾಜೇಶ್ವರಿಯಾಗುವ ಪಯಣ ನಮಗೆಲ್ಲರಿಗೂ ಒಂದು ದೊಡ್ಡ ಪ್ರೇರಣೆ. ಹೌದು, ನಾವೆಲ್ಲರೂ ಆ ದಾರಿಯಲ್ಲೇ ನಡೆಯಬೇಕು. ಅಲೀಫನನ್ನು ಅಂದ್ರೆ ಆ ಒಬ್ಬನೇ ನಿರಾಕಾರ ತಂದೆಯನ್ನು ನೆನಪು ಮಾಡಿದರೆ ನಮಗೆ ಬೇಹದ್ದಿನ ಬಾದಶಾಹಿ ಖಂಡಿತ ಸಿಗುತ್ತದೆ. ಜ್ಞಾನದ ಈ ಆಳವಾದ ಮಂಥನದ ನಂತರ ಈಗ ಮುರಳಿಯ ಅತ್ಯಂತ ಮಧುರವಾದ ಭಾಗವನ್ನು ಆಲಿಸೋಣ. ಬಾಬಾ ಅವರ ಯಾದ್ ಪ್ಯಾರ್. ಓಂ ಶಾಂತಿ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಈಗ ನಾವು ಈ ಜ್ಞಾನವನ್ನು ಪ್ರಾಯೋಗಿಕವಾಗಿ ಹೇಗೆ ಅಳವಡಿಸಿಕೊಳ್ಳುವುದು ಅಂತ ಗಮನಹರಿಸೋಣ. ಧಾರಣೆಗಾಗಿ ಮುಖ್ಯಸಾರ ಹೀಗಿದೆ. ಹೌದು. 1. ಆತ್ಮದಲ್ಲಿರುವ ತಮೋಪ್ರಧಾನತೆಯ ಸಂಸ್ಕಾರವನ್ನು ನೆನಪಿನ ಬಲದಿಂದ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ಸತೋಪ್ರಧಾನರಾಗಬೇಕಾಗಿದೆ. 2. ತಂದೆಯಿಂದ ರಾಜಧಾನಿಯ ಆಸ್ತಿಯನ್ನು ತೆಗೆದುಕೊಳ್ಳಲು ಸದಾ ಸುಪುತ್ರದಾಗಿ ಶ್ರೀಮತದಂತೆ ನಡೆಯಬೇಕಾಗಿದೆ.
ಸತ್ಯ ತಂದೆಯೊಂದಿಗೆ ಸತ್ಯವಾಗಿರ್ಬೇಕಾಗಿದೆ. ಮಾತಾಪಿತರನ್ನು ಪೂರ್ಣ ಫಾಲೋ ಮಾಡ್ಬೇಕಾಗಿದೆ. ಜ್ಞಾನ ರತ್ನಗಳ ದಾನವನ್ನು ಮಾಡ್ತಿರ್ಬೇಕಾಗಿದೆ. ಈ 2 ಅಂಶಗಳನ್ನು ನಾವು ದಿನಚರಿಯಲ್ಲಿ ಹೇಗೆ ತರಬಹುದು? ಮೊದಲನೇ ಅಂಶದ ಬಗ್ಗೆ ಹೇಳೋದಾದ್ರೆ, ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ನಾವು ಎದುರಿಸುವ ಕೋಪ, ಅಸೂಯೆ ಅಥವಾ ನಿರಾಸೆಗಳು ತಮೋಪ್ರಧಾನ ಸಂಸ್ಕಾರದ ಚಿಹ್ನೆಗಳಲ್ವಾ? ಸರಿಯಾಗಿ ಗುರುತಿಸಿದಿರಿ. ಅವು ಎದುರಾದಾಗ ಕೇವಲ ಒಂದು ಕ್ಷಣ ವಿರಾಮ ತೆಗೆದುಕೊಂಡು, ನಾನು ಒಂದು ಶಾಂತ ಸ್ವರೂಪ ಆತ್ಮ, ಶಿವಬಾಬಾ ನನ್ನೊಂದಿಗಿದ್ದಾರೆ ಎಂಬ ಸ್ಮೃತಿಯಿಂದ ಆ ನಕಾರಾತ್ಮಕತೆಯನ್ನು ಪರಿವರ್ತಿಸ್ಬೋದು, ಹೌದಲ್ವಾ? ಖಂಡಿತ. ಮತ್ತು ಆ 2ನೇ ಅಂಶವು ಜ್ಞಾನರತ್ನಗಳ ದಾನದ ಬಗ್ಗೆ ಮಾತನಾಡುತ್ತದೆ ನೋಡಿ. ಸುಪುತ್ರರಾಗಿ ದಾನ ಮಾಡುವುದು ಅಂದ್ರೆ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವುದಲ್ಲ. ಮತ್ತೆ ಹೇಗಿಲ್ಲ ಅದರ ಸ್ವರೂಪ? ನಮ್ಮ ದಿನನಿತ್ಯದ ಸಕಾರಾತ್ಮಕ ಮಾತುಗಳು, ನಮ್ಮ ಶಾಂತ ವರ್ತನೆ ಮತ್ತು ಬಿಕ್ಕಟ್ಟಿನ ಸಮಯದಲ್ಲೂ ನಾವು ತೆಗೆದುಕೊಳ್ಳುವ ಮೌಲ್ಯಯುತ ನಿರ್ಧಾರಗಳು ಇವೆಲ್ಲವೂ ಜ್ಞಾನರತ್ನಗಳ ದಾನವೇ ಆಗಿವೆ. ಇದರಿಂದ ನಾವು ಮಾತಾಪಿತರನ್ನು ನೈಜವಾಗಿ ಫಾಲೋ ಮಾಡಿದಂತಾಗ್ತದೆ. ಬಹಳ ಸುಂದರವಾದ ವಿವರಣೆ. ಈಗ ಇಂದಿನ ವರದಾನವನ್ನು ನೋಡೋಣ. ತಮ್ಮ ಪರಿವರ್ತನೆಯ ಮೂಲಕ ನಿರಂತರ ವಿಜಯದ ಅನುಭೂತಿ ಮಾಡುವಂತಹ ಸತ್ಯಸೇವಾದಾರಿ ಭವ. ಬಾಬಾ ಇಲ್ಲಿ ಕೇವಲ ಮಾತಿಗಿಂತ ನಮ್ಮ ನಯನಗಳು ಮತ್ತು ಚಲನೆಯಿಂದ ತಂದೆಯ ಸಾಕ್ಷಾತ್ಕಾರ ಮಾಡಿಸಬೇಕು ಎನ್ನುತ್ತಿದ್ದಾರೆ. ಹೌದು. ದಿನನಿತ್ಯದ ಜಂಜಾಟದಲ್ಲಿ ನಾವು ನಮ್ಮ ಮುಖಭಾವನೆಯನ್ನೇ ಕಳ್ಕೊಂಡಿರ್ತೇವೆ. ಇನ್ನು ಕಣ್ಣುಗಳಿಂದ ತಂದೆಯ ಸಾಕ್ಷಾತ್ಕಾರ ಮಾಡಿಸುವುದು ಹೇಗೆ ಸಾಧ್ಯ? ಸತ್ಯ ಸೇವಾಧಾರಿ ಎಂದರೆ ಯಾರು ನಿರಂತರ ಯೋಗಿಯಾಗಿದ್ದಾರೋ ಅವರು. ಯಾರು ಒಳಗಡೆಯಿಂದ ಸಂಪೂರ್ಣ ತೃಪ್ತರಾಗಿದ್ದಾರೋ ಅವರ ಮುಖದಲ್ಲಿ ಒಂದು ದಿವ್ಯವಾದ ಕಳೆಯಿರುತ್ತದೆ. ವಿಜಯಿ ಆತ್ಮನ ಆಂತರಿಕ ಶಕ್ತಿ ಎಷ್ಟಿರುತ್ತದೆ ಎಂದರೆ ಅವರ ಕಣ್ಣುಗಳಲ್ಲಿ ನೈಜವಾದ ಆತ್ಮೀಯತೆ, ಕರುಣೆ ತುಂಬಿರುತ್ತದೆ. ಅವರ ಪ್ರತಿಯೊಂದು ಹೆಜ್ಜೆಯಲ್ಲಿ, ಚಲನೆಯಲ್ಲಿ ಒಂದು ವಿಶಿಷ್ಟವಾದ ಶಾಂತಿ ಇರುತ್ತದೆ. ಆ ಶಾಂತಿಯನ್ನು ನೋಡುವ ಇತರ ಆತ್ಮಗಳಿಗೆ ಸ್ವತಃ ಸಾಕ್ಷಾತ್ಕಾರವಾಗುತ್ತದೆ, ಇವರು ಸಾಕ್ಷಾತ್ ಆ ಭಗವಂತನ ಮಡಿಲಲ್ಲಿರುವವರು ಎಂದು. ಎಂತಹ ಉನ್ನತವಾದ ಸ್ಥಿತಿ ಇದು! ಹೌದು. ನಮ್ಮ ಮಸ್ತಕದಿಂದ ಆ ದಿವ್ಯ ಮಣಿಯ ಪ್ರಕಾಶ ಹೊರಹೊಮ್ಮಬೇಕು. ಅದೇ ಶ್ರೇಷ್ಠ ಸೇವೆ. ನಮ್ಮ ಅಸ್ತಿತ್ವವೇ ಸೇವೆಯಾಗಬೇಕು ಎಂಬುದು ರೋಮಾಂಚನಕಾರಿಯಾಗಿದೆ. ಇನ್ನು ಇಂದಿನ ಸ್ಲೋಗನ್, ವಿಶೇಷತೆಗಳು ಅಥವಾ ಗುಣವು ದಾತನ ಕೊಡುಗೆಯಾಗಿದೆ, ದಾತನನ್ನು ನೋಡಿ ವ್ಯಕ್ತಿಯನ್ನಲ್ಲ. ಇದು ನಮ್ಮ ಅಹಂಕಾರವನ್ನು ದೂರ ಮಾಡಲು ಹೇಗೆ ಒಂದು ಮಾನಸಿಕ ಆಧಾರವಾಗಿ ಕೆಲಸ ಮಾಡ್ತದೆ? ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಿದಾಗ ನಾನು ಮಾಡಿದೆ, ಇದು ನನ್ನ ಪ್ರತಿಭೆ ಎಂಬ ಅಹಂಕಾರ ಬರುವುದು ಸಹಜ ಅಲ್ವಾ? ಆದರೆ ಈ ಸ್ಲೋಗನ್ ನಮಗೆ ನೆನಪಿಸುತ್ತದೆ, ಆ ಪ್ರತಿಭೆ, ಆ ಗುಣ, ಆ ವಿಶೇಷತೆ ಎಲ್ಲವೂ ಆ ದಾತನಾದ ಶಿವಬಾಬಾನ ಕೊಡುಗೆ ಅಂತ. ನಾವು ಕೇವಲ ನಿಮಿತ್ತ. ಅಂದ್ರೆ ಆ ಕ್ರೆಡಿಟ್ ಎಲ್ಲ ದಾತನಿಗೆ ಸಲ್ಲಬೇಕು. ಅದೇ. ಹಾಗೇ ಬೇರೆ ವ್ಯಕ್ತಿಗಳಲ್ಲಿ ಗುಣಗಳನ್ನು ನೋಡಿದಾಗಲೂ ಆ ವ್ಯಕ್ತಿಯನ್ನು ಹೊಗಳುವ ಬದಲು ಆ ಗುಣವನ್ನು ನೀಡಿದ ದಾತನನ್ನು ನೆನಪು ಮಾಡಿದ್ರೆ ನಮ್ಮಲ್ಲಿ ಎಂದಿಗೂ ಅಹಂಕಾರವಾಗಲಿ ಕೀಳಿರಿಮೆಯಾಗಲಿ ಬರುವುದಿಲ್ಲ. ಅತ್ಯಮೂಲ್ಯವಾದ ಚಿಂತನೆ ಇದು. ಇನ್ನು ಅಂತಿಮವಾಗಿ ಅವ್ಯಕ್ತ ಇಶಾರೆ. ಬಾಬ್ದಾದಾರವರ ಸೂಚನೆಯಂತೆ ಅಚಲ, ಅಡೋಲ, ಏಕರಸ ಸ್ಥಿತಿಯಲ್ಲಿ ಇರುವುದರ ಮಹತ್ವವನ್ನು ತಿಳಿಸಿದ್ದಾರೆ. ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ಏರುಪೇರು ಆಗದೆ ಸದಾ ಖುಷಿಯ ಅನುಭವ ಮಾಡುವುದು ಇದೇ ಸ್ಥಿತಿಯಲ್ಲಿದೆ. ಜೀವನದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ನಮ್ಮ ಆಂತರಿಕ ಸ್ಥಿತಿ ಕದಲುವುದಿಲ್ಲ. ಅದೇ ಈ ಏಕರಸ ಸ್ಥಿತಿ. ಜ್ಞಾನದ ಈ ಅಮೃತಪಾನದ ನಂತರ ಈಗ ಆ ಮನ್ಮನಾಭವ ಸ್ಥಿತಿಯತ್ತ ಸಾಗೋಣ. ನಮ್ಮ ದೇಹ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಹಗುರಗೊಳಿಸಿ ಆ ಪರಮಶಾಂತಿಯ ಅನುಭವ ಮಾಡೋಣ. ನಾವೀಗ ನಿಧಾನವಾಗಿ ನಮ್ಮ ಗಮನವನ್ನು ಹೊರಜಗತ್ತಿನಿಂದ ಒಳಮುಖವಾಗಿ ತಿರುಗಿಸೋಣ. ಕಣ್ಣುಗಳ ಮಧ್ಯೆ ಭೃಕುಟಿಯ ಸಿಂಹಾಸನದಲ್ಲಿ ಕುಳಿತಿರುವ ಒಂದು ಪ್ರಕಾಶಮಾನವಾದ ಮಿನುಗುವ ಜ್ಯೋತಿಯನ್ನು ವೀಕ್ಷಿಸೋಣ. ನಾನು ಒಂದು ಶಾಂತ ಸ್ವರೂಪ ಆತ್ಮ. ನಮ್ಮನ್ನು ಬಂಧಿಸಿರುವ ಎಲ್ಲಾ ಲೌಕಿಕ ಯೋಚನೆಗಳು, ವಿಕಾರಗಳು ಕಳಚಿ ಬೀಳುತ್ತಿವೆ. ಮೇಲೆ ಪರಮಧಾಮದಿಂದ ಆನಂದದ ಸಾಗರನಾದ ಭೋಲಾನಾಥ ಶಿವಬಾಬಾನಿಂದ ದಿವ್ಯವಾದ, ಪವಿತ್ರವಾದ ಬೆಳಕಿನ ಕಿರಣಗಳು ನೇರವಾಗಿ ನಮ್ಮ ಮೇಲೆ ಬೀಳುತ್ತಿವೆ. ಆ ಯೋಗಾಗ್ನಿಯಲ್ಲಿ ನನ್ನೆಲ್ಲಾ ಹಳೆಯ ಸಂಸ್ಕಾರಗಳು ಭಸ್ಮವಾಗುತ್ತಿವೆ. ನಾವು ತಮೋಪ್ರಧಾನತೆಯಿಂದ ಸತೋಪ್ರಧಾನತೆಯತ್ತ ಸಾಗುತ್ತಿದ್ದೇವೆ. ನಮ್ಮೊಳಗೆ ಅಚಲ, ಅಡೋಲವಾದ ಏಕರಸ ಸ್ಥಿತಿ ನಿರ್ಮಾಣವಾಗುತ್ತಿದೆ. ನಾವೀಗ ಸತ್ಯ ಸೇವಾಧಾರಿಗಳು. ನಮ್ಮ ಕಣ್ಣುಗಳಿಂದ, ನಮ್ಮ ಮಸ್ತಕದಿಂದ ವಿಶ್ವದ ಮೂಲೆ ಮೂಲೆಗೆ ಶಾಂತಿಯ ಪ್ರಕಂಪನಗಳು ಹರಡುತ್ತಿವೆ. ಓಂ ಶಾಂತಿ. ಶಾಂತಿ.
ಈ ದಿವ್ಯವಾದ ಶಾಂತಿಯ ಅನುಭವದೊಂದಿಗೆ ಇಂದಿನ ನಮ್ಮ ಜ್ಞಾನ ಮಂಥನವನ್ನು ಮುಕ್ತಾಯಗೊಳಿಸುವ ಮುನ್ನ ಒಮ್ಮೆ ಯೋಚಿಸೋಣ. ನಮ್ಮಲ್ಲಿರುವ ಪ್ರತಿಯೊಂದು ವಿಶೇಷತೆಯೂ ಆ ದಾತನ ಕೊಡುಗೆಯಾಗಿದ್ದರೆ, ಇಂದು ನಮ್ಮನ್ನು ಟೀಕಿಸುವ ಅಥವಾ ಕೋಪಗೊಳಿಸುವ ವ್ಯಕ್ತಿಯನ್ನು ನಾವು ಯಾವ ದೃಷ್ಟಿಯಿಂದ ನೋಡಬೇಕು? ಈ ಏಕರಸ ಸ್ಥಿತಿಯಲ್ಲಿ ನಿಂತು ಯಾವುದೇ ವೈರಾಗ್ಯವಿಲ್ಲದೆ ಅವರನ್ನೂ ಸಹ ಕರುಣೆಯಿಂದ ನೋಡುವ ಸತ್ಯಸೇವಾಧಾರಿ ನಾವಾಗಬಹುದೇ? ಈ ಪ್ರಶ್ನೆಯನ್ನು ಇಂದಿನ ಆಧ್ಯಾತ್ಮಿಕ ಪಯಣದ ಪ್ರಮುಖ ಗುರಿಯಾಗಿಟ್ಟುಕೊಳ್ಳೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.